ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ನಿಮಗೆ ಮೋಸ ಮಾಡಕ್ಕೂ ಮುಂಚೆ, ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಲವ್ ಅಂತ ಆಗಿರುತ್ತಲ್ಲ, ಸೊ ಅಲ್ಲಿ ನಿಮ್ಗೆ ಅವ್ರು ಮೋಸ ಮಾಡೋಕ್ಕಿಂತ ಮುಂಚೆ ಈ 3 ಸೂಚನೆ ಕೊಡ್ತಾರೆ. ಇದೇನಾದ್ರು ಕಾಣ್ತಾ ಇದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ನಿಮ್ಗೆ 100% ಮೋಸ ಮಾಡ್ಬಿಡ್ತಾರೆ ಅಂತ ಅರ್ಥ. ಸಂಗೀತ ಏನ್ ಸೂಚನೆನ ಕೊಡ್ತಾರೆ ಅಥವಾ ನೀವೇನ್ ಅಲ್ಲಿ ಫೈಂಡ್ ಔಟ್ ಮಾಡಕ್ ಸಾಧ್ಯ ಇದೆ. ವಿಡಿಯೋನ ಕೊನೆ ತನಕ ನೋಡಿದ್ರೆ 3 ಟಿಪ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಅಂಡ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನು ನಿಮಗೆ ಡೀಟೇಲ್ಸ್ ಆಗಿ ಅರ್ಥ ಮಾಡಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರದ ವಿಡಿಯೋಗಳು ಸಿಗುತ್ತೆ. ವಿಡಿಯೋ ನೋಡಿದ್ಮೇಲೆ ಏನನ್ಸುತ್ತೆ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ತುಂಬಾ ಇಂಪಾರ್ಟೆಂಟ್ ಇದೆ ನನಗೆ. ಅಂಡ್ ನಿಮ್ಮ ಅನಿಸಿಕೆ ವೆರಿ ಇಂಪಾರ್ಟೆಂಟ್ ಇದೆ ವಿಡಿಯೋ ನೋಡಿದ್ಮೇಲೆ. ಫಸ್ಟ್ ಪಾಯಿಂಟ್ ನೋಡೋಣ. ಆಲ್ಮೋಸ್ಟ್ ಈ ಟ್ರೆಂಡಿಗೆ ಇವತ್ತಿಗೆ ಫೋನ್ ಕಾಲ್ ಇಂದ ಎಷ್ಟೋ ಸಂಬಂಧಗಳು ಹಾಳಾಗ್ತಿದೆ. ಸೊ ಎಷ್ಟೋ ಸಂಬಂಧಗಳು ಕೂಡ ಹುಟ್ಟುತ್ತಾ ಇದೆ. ಬಟ್ ಈಗ ಮೋಸ ಮಾಡೋಕ್ಕಿಂತ ಮುಂಚೆ ಇದು ಯಾವ ತರ ನಿಮ್ಗೆ ಅವ್ರು ಸೂಚನೆ ಕೊಡ್ತಾರೆ ಅಂದ್ರೆ, ನೋಡಿ, ಫಸ್ಟ್ ಫೋನ್ ಹೈಡ್ ಮಾಡಕ್ ಶುರು ಮಾಡ್ತಾರೆ. ಬಿಫೋರ್ ಅಲ್ಲೆಲ್ಲ ಫೋನ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಕೆಲವ್ರು ಏನ್ ಬಂದ್ರೆ, ಸ್ನಾನ ಮಾಡ್ಬೇಕಾದ್ರು ಕೂಡ ಫೋನ್ ತಗೊಂಡ್ ಹೋಗ್ತಾರೆ, ಎಲ್ಲೋ ಟಾಯ್ಲೆಟ್ಗೆ ಹೋದ್ರು ಫೋನ್ ತಗೊಂಡ್ ಹೋಗ್ತಾರೆ, ಅಥವಾ ಫೋನ್ ಅನ್ನ ಬಿಟ್ಟಿರೋಕೆ ಇಲ್ಲ. ಆಲ್ಮೋಸ್ಟ್ ಅದರಲ್ಲೇ ಬಿಸಿ ಇರ್ತಾರೆ, ಟೆಕ್ಸ್ಟ್ ಮಾಡ್ತಿರ್ತಾರೆ, ಟೈಪ್ ಮಾಡ್ತಿರ್ತಾರೆ, ಅದರಲ್ಲೇ ಇನ್ವಾಲ್ವ್ ಆಗಿರ್ತಾರೆ. ಪಕ್ಕದಲ್ಲಿ ಹೆಂಡ್ತಿದ್ರು ಅಥವಾ ಗಂಡ ಇದ್ರು ಹಿಂಗ್ ಮಾಡ್ತಿರ್ತಾರೆ. ಸೊ ಯಾವ ವ್ಯಕ್ತಿ ಫೋನ್ ಅನ್ನ ಅತಿಯಾಗಿ ಬಳಸ್ತಾ ಇದ್ದಾರೆ, ಲೈಕ್ ಈ ಕಂಟೆಂಟ್ ಕ್ರಿಯೇಷನ್ ಬಿಟ್ಟು ನಾನು ಹೇಳ್ತಿರೋದು, ಕೆಲವರು ಅದನ್ನ ಮುಖಾಂತರ ವಿಡಿಯೋಸ್ ಮಾಡ್ತಾರೆ. ನಮ್ ತರ ಎಲ್ಲ ಫೋನ್ ಯೂಸ್ ಮಾಡ್ತೀವಿ, ಜಾಸ್ತಿ ಎಡಿಟ್ ಮಾಡ್ತಾ ಇರ್ತೀವಿ. ಸೊ ಹಂಗಿದಾಗಲ್ಲ, ಆಕ್ಚುಲಿ ಟೈಪ್ ಮಾಡ್ತಿರ್ತಾರೆ, ಆನ್ಲೈನ್ ಜಾಸ್ತಿ ಇರ್ತಾರೆ. ನೀವು ಮಲ್ಕೊಂಡ್ರು ಕೂಡ ಕದ್ದು ಮುಚ್ಚಿ ಆನ್ಲೈನ್ ಬರುವಂತದ್ದು, ಚಾಟ್ ಮಾಡುವಂತ, ಟೆಕ್ಸ್ಟ್ ಮಾಡುವಂತದ್ದು. ಸೊ ಈ ತರ ಇದ್ದಾಗ ಆಮೇಲೆ ಫೋನ್ಗಳ ಲಾಕ್ ಗಳನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು. ಈಗ ಸಪೋಸ್ ಹೆಂಡತಿ ಕೇಳ್ತಾಳೆ, ರೀ ಇದ್ರ ಲಾಕ್ ಏನು ಅಂತ. ಬಿಫೋರ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿತ್ತು, ಲಾಕ್ ಹೆಂಡತಿಗೂ ಗೊತ್ತಿತ್ತು, ಗಂಡನಿಗೂ ಗೊತ್ತಿತ್ತು. ಈಗ ಗಂಡ ಸಪರೇಟ್ ಆಗಿ ಲಾಕ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾವ ಕಾರಣಕ್ಕೆ? ಏನೋ ಸಮಥಿಂಗ್ ಇರ್ಬೇಕೆ. ಈ ಗಂಡ ಹೆಂಡತಿ ಸಂಬಂಧ ಅದು ಲವರ್ಸ್ ಏನ್ ಇರ್ತಾರೆ, ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಇಲ್ಲಿ ನೀವು ಹೈಡ್ ಮಾಡೋದು ಹಾಗಿದ್ರೆ ಅನುಮಾನಕ್ಕೆ ದಾರಿ ನೀವೇ ಮಾಡ್ಕೊಡ್ತೀವಿ. ಅಥವಾ ಹಾಗೆ ಮಾಡ್ತಿದಾರೆ ಅಂತ ಹೇಳಿದ್ರೆ ಹುಷಾರಾಗಿ. 100% ಏನೋ ಅವ್ರ ಫೈಲ್ ಇದೆ, ಅದು ಇದೆ, ವಾಟ್ ಎವರ್ ಏನೋ ಅನ್ಬಹುದು. ಆದ್ರೆ ಲಾಕ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸಪರೇಟ್ ಅವರೇ ಮಾಡ್ಬೋದು, ಹೆಂಡ್ತಿನೂ ಮಾಡ್ಬೋದು ಆ ಕೆಲ್ಸನ. ಸೊ ಹಂಗ್ ಮಾಡ್ತಾ ಇದ್ರೆ ನೀವು ಹುಷಾರಾಗಿರಿ. ನಿಮ್ ಲವರ್ಸು ಮಾಡ್ಬೋದು ಆ ಕೆಲ್ಸನ. ಯಾರು ಫೋನ್ ಫೋನ್ಗಳನ್ನ ಕಾಲ್ಸ್ ಆಗಿರ್ಬೋದು, ಅದು ಕೂಡ ಅಷ್ಟೇ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಕಾಲ್ಗಳು ಕೂಡ ಬೇರೆ ಬೇರೆ ನಂಬರ್ ಅಲ್ಲಿ ಸೇವ್ ಮಾಡ್ಕೊಂಡಿರ್ತಾರೆ, ಹಂಗೂ ಮಾಡ್ತಾರೆ. ಫ್ರೆಂಡ್ ಹೆಸರ ಮೇಲೆ ಸೇವ್ ಮಾಡ್ಕೊಂಡು ಮಾತಾಡುವಂಥದ್ದು ಮಾಡ್ತಾರೆ. ಸೊ ಆ ಕಾರಣಕ್ಕೆ ಹುಷಾರಾಗಿರಿ. ಅಂಡ್ ಇವ್ರು ತುಂಬಾ ಫೋನ್ಗಳನ್ನ ನಿಮ್ಮಿಂದ ದೂರ ದೂರ ಇಡ್ತಾ ಇದ್ದಾರೆ, ಲಾಕ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಚ್ಚೆತ್ಕೊಳ್ಳಿ, ಎಲ್ಲೋ ಏನೋ ನಡೀತಾ ಇದೆ. ಸ್ವಲ್ಪ ನೀವು ತಲೆ ಓಡಿಸ್ಬೇಕಲ್ಲಿ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡೋಣ. ಏನಂದ್ರೆ, ನಿಮ್ ಮೇಲೆ ಮೊದ್ಲಿನ ಇಂಟ್ರೆಸ್ಟ್ ಬರಲ್ಲ. ಯಾವ್ದಕ್ಕೆ? ಲೈಕ್ ಎಲ್ಲದಕ್ಕೂ ಮೊದ್ಲಿನ ತರ ಇಂಟ್ರೆಸ್ಟ್ ಕೊಡಲ್ಲ. ಮಾತುಕತೆ ಮಾಡಕ್ ಆಗಿರ್ಬೋದು, ಅಥವಾ ನಿಮ್ ಜೊತೆ ಸುತ್ತಾಡಕ್ ಆಗಿರ್ಬೋದು, ದೇವಸ್ಥಾನ ಕರ್ಕೊಂಡು ಹೋಗೋದಾಗಿರ್ಬೋದು. ಫ್ರೀ ಇದ್ರು ಕೂಡ ಹಿಂಗ್ ಮಾಡ್ತಾರೆ ಕೆಲವರು. ಈಗ ಹಂಗಾರೆ ಬಿಸಿ ಇದ್ದು ಜಾಬ್ ಮಾಡ್ತಾರೆ, ಅವ್ರಿಗೆಲ್ಲ ಮಾತಾಡ್ತಿರೋದನ್ನ. ಪಾಪ ಕೆಲವರಿಗೆ ಟೈಮೇ ಇರಲ್ಲ, ಜಾಬ್ ಮನೆಗೋಸ್ಕರ ದುಡಿತಾ ಇರ್ತಾರೆ, ಅವ್ರಿಗೆ ನಾನು ಮಾತಾಡ್ತಾನೆ ಇಲ್ಲ. ಆದ್ರೆ ಫ್ರೀ ಇರ್ತಾರೆ, ಬಂದ ತಕ್ಷಣ ಮೊದ್ಲೆಲ್ಲ ಹೆಂಡತಿಯೊಟ್ಟಿಗೆ ಸಮಯ ಕಳೆಯೋರು, ಮಾತಾಡೋರು, ಎಲ್ಲಾ ಮಾಡೋರು, ಫ್ರೆಂಡ್ಲಿ ಆಟ ಆಡೋದು, ಗೇಮ್ ಆಡೋದು ಎಲ್ಲ ಮಾಡ್ತಿದ್ರು. ಬಟ್ ಈಗ ಸಮಯನೇ ಕೊಡ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಇದ್ದಾರೆ, ಮೊಬೈಲ್ ಅಲ್ಲೇ ಬಿಸಿ ಆಗ್ಬಿಡ್ತಾ ಇದಾರೆ. ಆ ಇಂಟ್ರೆಸ್ಟ್ ತೋರಿಸಿಲ್ಲ, ಮಾತಾಡೋಕ್ಕೂ ಕೂಡ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅಂಡ್ ಮೊದ್ಲಿನ ತರ ಅವ್ರದ್ದು ಹಾವಭಾವ ಆಗಿರ್ಬೋದು, ಸೊ ದೆನ್ ಡ್ರೆಸ್ಸಿಂಗ್ ಮೇಲೆ ಇಂಟ್ರೆಸ್ಟ್ ಆಗಿರ್ಬೋದು, ಅಥವಾ ಹೆಂಡತಿ ಯಾವ್ದೇ ಡ್ರೆಸ್ ಹಾಕಿದ್ರು, ಗಂಡ ಯಾವ್ದೇ ಡ್ರೆಸ್ ಹಾಕಿದ್ರು, ಸೊ ಅವ್ರವ್ರು ಚೆನ್ನಾಗಿ ಕಾಣ್ತಿರಲ್ಲ. ಸೊ ಕೆಟ್ಟದಾಗಿ ಏನೂ ಕಾರಣ ಇಲ್ಲ ಜಗಳಗಳನ್ನ ಮಾಡ್ತಿರೋದು. ಸೊ ಇದರದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ನಿಮ್ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ. ಅಂಡ್ ಆ ಜಾಗಕ್ಕೆ ಇನ್ಯಾರೋ ಬರ್ತಾ ಇದ್ದಾರೆ ಅಂತ ಅರ್ಥ. ಇದನ್ನ ನೀವು ಎಚ್ಚೆತ್ಕೊಳ್ಬೇಕು. ಇದನ್ನ ನಾನು ರಾಂಗ್ ಆಗಿ ಹೇಳ್ತಾ ಇಲ್ಲ. ಎಷ್ಟೋ ಕೌನ್ಸಿಲಿಂಗ್ ಅಲ್ಲಿ ಇವತ್ತು ಎವ್ರಿ ಡೇ ನಾನು ಅದನ್ನೇ ಕೇಳ್ತಾ ಇದ್ದೀನಿ, ನಾನು ಸಜೆಷನ್ ಕೂಡ ಮಾಡ್ತಾ ಇದ್ದೀನಿ, ಕೌನ್ಸಿಲಿಂಗ್ ಕೂಡ ತಗೊಳ್ತಾ ಇದ್ದಾರೆ. ಸೊ ಅದಕ್ಕೇನೆ ಒಂದು ಸಂಬಂಧ ಅಂದ್ಮೇಲೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಟ್ರಾನ್ಸ್ಪರೆಂಟ್ ಇದ್ದಾಗ ಹೆಂಗಿರುತ್ತೆ, ಇಲ್ದಿರುವಾಗ ಹೆಂಗಿರುತ್ತೆ, ಒಂದು ಡಿಫರೆನ್ಸ್ ಬರುತ್ತೆ. ಸೊ ಡಿಫರೆನ್ಸ್ ಬಂದಾಗ ಕಾಮನ್ ಆಗಿ ಗೊತ್ತಾಗೇ ಆಗತ್ತೆ. ಸೊ ಅದನ್ನೇ ನಾನು ಹೇಳಕ್ ಹೊರಟಿರೋದು ಇಲ್ಲಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಮಯ ಕೊಡಲ್ಲ. ಸಮಯ ಕೊಡಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಬಿಸಿನೇ ಅಂತ ತೋರಿಸ್ಕೊಡ್ತಾರೆ. ಏನೋ ಒಂದು ಕಾರಣಕ್ಕೆ ಹೊರಗಡೆ ಮನೇಲಿ ಖಾಲಿ ಕೂತ್ಕೊಳ್ದೇನಂತ ಹೊರಗಡೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡೋದು, ರೈಟ್, ಹೊರಗಡೆ ಹೋಗಿ ಟೆಕ್ಸ್ಟ್ ಮಾಡೋದು, ಅಥವಾ ಇವ್ರು ಟಿವಿ ನೋಡ್ತಾ ಇರೋ ಟೈಮಲ್ಲಿ ಇವರೆಲ್ಲ ಮೊಬೈಲ್ ಇಟ್ಕೊಂಡು ಒಳಗಡೆ ಕೂತಿರೋದು. ಕೆಲಸ ಇಲ್ಲ ಅಂದ್ರೂ ಕೂಡ ಅವ್ರದ್ದೇನೋ ಅಫಿಷಿಯಲ್ ವರ್ಕ್ ಇದೆ, ಅದ್ರ ಆ ಫೋನಲ್ಲೇ ಮಾಡ್ಬೇಕು ಅಂದ್ರೆ ಮಾಡ್ಲಿ, ಅದು ಬೇರೆ. ಏನು ಇಲ್ದಿರ ಕೆಲವ್ರು ಹಂಗ್ ಮಾಡ್ತಾರೆ. ಸಮಯ ಕೊಡಲ್ಲ ಏನಿದ್ರು. ಊಟ ಟೈಮ್ ಊಟ ಮಾಡೋದು ಮತ್ತು ಅವ್ರ ಪಾಡಿಗಿರುವಂತದ್ದು. ಅಂಡ್ ಪರ್ಸನಲಿ ರೊಮ್ಯಾಂಟಿಕ್ ಆಗಿರಲ್ಲ, ಹಸ್ಬೆಂಡ್ ವೈಫ್ ಈ ತರದ್ದು. ಸೊ ಹಿಂಗೆಲ್ಲ ನಡೀತಾ ಇದ್ರೆ ನೀವು ಸ್ವಲ್ಪ ಎಚ್ಚರ ಆಗ್ಬೇಕಿಲ್ಲ ಅಂದ್ರೆ ನಿಮ್ಗೆ ಮೋಸ ಮಾಡ್ಬಿಡ್ತಾರೆ. ಲೈನ್ ಕ್ರಾಸ್ ಆಗ್ತಿದೆ ಅಂತ ಅರ್ಥ. ಅಲ್ಲಿ ನೀವು ಕೂರ್ಸ್ಕೊಂಡ್ಬಿಟ್ಟು ಕೇಳಿ, ಯಾಕೆ ಇದೆಲ್ಲ ನಡೀತಾ ಇದೆ, ಶುರುವಾತಲ್ಲಿ ಯಾಕೆ ಹಿಂಗಿದ್ರಿ, ಹೀಗೆ ಅದೇ ಕೆಲ್ಸ, ಅಷ್ಟೇ ಟೈಮ್ ಸಿಗ್ತಾ ಇದೆ, ಬಟ್ ಸ್ಟಿಲ್ ಯಾಕೆ ಹಿಂಗೆ, ಅದನ್ನ ಕೇಳಿಲ್ಲ ಅಂತ ಹೇಳಿದ್ರೆ ತಪ್ಪಿ ಹೋಗ್ತಾರೆ. ಅಲ್ಲಿ ನೀವು ಜಗಳ ಮಾಡಿ ಹೇಳ್ತಿಲ್ಲ, ನಾನು ಸರಿಪಡಿಸ್ಕೊಳಕ್ ಏನು ಕೇಳಿ. ನೀವು ಹೆಂಗಿದ್ರಿ ಅದನ್ನ ರಿಪೀಟ್ ಮಾಡಿ, ಮಾತಾಡಿ. ಇನ್ಯಾರು ನೀವು ಅದನ್ನ ಯಾರಿದ್ದಾರೆ ಅಂತ ಕೇಳೋದಕ್ಕಿಂತ ರಿಪೀಟ್ ಮಾಡಿ, ಬದಲಾವಣೆ ಮಾಡಿ. ಈ 3 ಲಕ್ಷಣಗಳು ಕಾಣ್ತಾ ಇದ್ರೆ, ಸೂಚನೆಗಳು ಅನಿಸ್ತಾ ಇದ್ರೆ ನಮ್ಗೆ, ಡೆಫಿನೆಟ್ಲಿ ಸರಿ ಹೋಗ್ಬೇಕು. ಇಲ್ಲ ಅಂದ್ರೆ ಸಂಬಂಧ ಹಾಳಾಗತ್ತೆ. ಹಾಳಾದ್ಮೇಲೆ ಏನು ಮಾಡ್ಲಿಕ್ಕಿಲ್ಲ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ,
ಯಾವ ರಿಲೇಶನ್ಶಿಪ್ ಅಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ಇರ್ಬೇಕಾಗತ್ತೆ, ಸಮಯನ ಕೊಡ್ಬೇಕಾಗತ್ತೆ, ಅಂಡ್ ಅವ್ರ ಮೇಲೆ ಇಂಟ್ರೆಸ್ಟ್ ಇರ್ಬೇಕಾಗತ್ತೆ ಫಸ್ಟ್ ಆಫ್ ಆಲ್. ಸೊ ಅದಿಲ್ಲ ಅಂದ್ರೆ 100% ಸಂಬಂಧ ಹಾಳಾಗತ್ತಂತೆ ಅರ್ಥ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಒಂದು ವಿಡಿಯೋ ನೋಡಿದೀರಾ, ಸೊ ನೋಡಿದ್ಮೇಲೆ ನಿಮಗೆ ಏನ್ ಅನಿಸ್ತಾ ಇದೆ ಅದನ್ನ ಕಮೆಂಟ್ ಸೆಕ್ಷನ್ ಖಾಲಿ ಇದೆ, ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಪಾರ್ಟ್ನರ್ಸ್ ಗಳಿಗೆ. ಅಂಡ್ ಆದಷ್ಟು ಬೇಗ 50K ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.